ಅಂತಹ ದೇವನಹಳ್ಳಿಯ ಒಂದು ಸುದ್ದಿಯನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಏನಂದ್ರೆ ದೇವನಹಳ್ಳಿ ತಾಲೂಕಿನ ಸುಮಾರು ಸಾಕಷ್ಟು ವರ್ಷಗಳಿಂದ ಇದ್ದಂತಹ ಹಳೆಯ ತಾಲೂಕು ಕಚೇರಿ ಇವತ್ತು ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಬಳಕೆಗೆ ಆಗದೆ ಇವತ್ತು ಭೂತ ಬಂಗಲೆಯಾಗಿ ಮಾರ್ಪಟ್ಟಿದೆ. ಇವತ್ತು ನಾನೇನು ಹಿಂದೆ ಬಳಸಲಾಗ್ತಾ ಇದ್ದಂತಹ ದೇವನಹಳ್ಳಿಯ ಹಳೆ ತಾಲೂಕು ಕಚೇರಿ ಬಿಲ್ಡಿಂಗ್ ತೋರಿಸ್ತೇನೆ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇದು 2012ರ ನಂತರ ಮಿನಿ ವಿಧಾನಸೌಧ ಕಟ್ಟಿ ಇಲ್ಲಿಂದ ಆ ಒಂದು ತಾಲೂಕು ಕಚೇರಿ ಇಲ್ಲಿಂದನೇ ಕೂಗಳತ್ತ ದೂರದಾಗ್ತಕ್ಕಂಥ 200 ಮೀಟರ್ಗೆ ಶಿಫ್ಟ್ ಆಯ್ತು. ಅಲ್ಲಿನಿಂದ ಕೂಡ ಇದು ಯಾವುದಕ್ಕೂ ಬಳಕೆಗೆ ಕೊಡಲಾಗದೆ ಇದೇ ರೀತಿಯಾಗಿ ಪಾಳು ಬಿದ್ದಿದೆ. ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣ ಆಗಿ ಮಾರ್ಪಟ್ಟಿದೆ. ಜೊತೆಗೆ ಇಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿದೆ ಅಂತೇಳಿ. ಜೊತೆಗೆ ಈ ಒಂದು ಹಳೆ ತಾಲೂಕು ಕಚೇರಿ ಪಕ್ಕದಲ್ಲೇನೆ ತಾಲೂಕು ಒಂದು ದಂಡಾಧಿಕಾರಿಗಳು ಕೂತ್ಕೊಳ್ಳೋದಕ್ಕೆ ಒಂದು ಕಟ್ಟಡನ ದಾನಿಗಳು ನಿರ್ಮಾಣ ಮಾಡಿಕೊಡ್ತಾರೆ. 2006ನೇ ಇಸ್ವಿಯಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಆದ್ರೆ 2012ರಲ್ಲಿ ಇದೊಂದು ಬಿಲ್ಡಿಂಗ್ ಶಿಫ್ಟ್ ಆದ ನಂತರ ಇದೀಗ ಎಲ್ಲಾ ಕಡೆ ಗಿಡಗಂಟಿಗೆಗಳು ಬೆಳ್ಕೊಂಡಿದ್ದಾವೆ. ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣ ಮಾರ್ಪಟ್ಟಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಇದನ್ನ ಬಳಕೆಗೆ ಕೊಡಬಹುದಾಗಿತ್ತು. ಈಗಾಗಲೇ ಈ ಒಂದು ಕಚೇರಿಯನ್ನ ಏನು ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇತಿಹಾಸ ತಜ್ಞರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಯಾವ ಒತ್ತಾಯಕ್ಕೂ ಕೂಡ ಸರ್ಕಾರ ಕೂಡ ಮಣಿದಿಲ್ಲ. ಆದ್ರೆ ಈಗ ಈ ರೀತಿಯಾಗಿ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಇದರಿಂದ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಸಾಕಷ್ಟು ಇತಿಹಾಸ ತಜ್ಞರು ಈ ಬಗ್ಗೆ ಎಷ್ಟೇ ಒಂದು ಗಮನಕ್ಕೆ ತಂದ್ರೂ ಕೂಡ ಇನ್ನೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಜೊತೆಗೆ ಏನು ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಕೊಡಬಹುದಾಗಿತ್ತು, ಯಾರು ಕೂಡ ಮಾಡಿಲ್ಲ. ಇನ್ನು ನಮ್ಮ ಜೊತೆ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಗುರುಸಿದ್ದೇವ್ ಅವರು ಕೂಡ ಇದ್ರೆ ಅವ್ರನ್ನೇ ಮಾತಾಡ್ತಾರೆ. ಸರ್, ಎಷ್ಟು ವರ್ಷಗಳಿಂದ ಈ ರೀತಿ ಪಾಳು ಬಿದ್ದಿದೆ, ಯಾಕೆ ಕೊಡ್ತಾ ಇಲ್ಲ, ನೀವೇನಂತ ಮನವಿ ಮಾಡಿದಿರಿ? ದೇವನಹಳ್ಳಿ ಮಿನಿ ವಿಧಾನಸೌಧ 2012ರಲ್ಲಿ ಪ್ರಾರಂಭ ಆಗ್ತದೆ. ಅಂದಿನಿಂದ ಈವರೆಗೆ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಖಾಲಿ ಇದೆ. ಇದನ್ನ ಮ್ಯೂಸಿಯಂ ಮಾಡಿ ಅಂತ ಹೇಳಿ 2022ರಿಂದ ಮನವಿಯನ್ನ ಸಾರ್ವಜನಿಕರಿರ್ಬೋದು, ಜನಪ್ರತಿನಿಧಿಗಳು, ಸಿಎಂ ಮನವಿ ಆಗಿರ್ಬೋದು, ಮಿನಿಸ್ಟರ್ ಮನವಿ ಎಲ್ಲ ಕೊಡ್ತಾ ಬಂದಿದೆ. ಸುಮಾರು 3-4 ಬಾರಿ ಡಿಸಿ ಅವರಿಗೆ ಕಚೇರಿಗೆ ಮನವಿ ಕೊಟ್ಟಿದ್ದೇವೆ. ಇದು ಸರ್ಕಾರದಕ್ಕೆ ಹೋಗಿದೆ. ಇದರ ನಕ್ಷೆ ಎಲ್ಲ ತಯಾರು ಮಾಡಿ ತಹಸೀಲ್ದಾರ್ ಇರ್ಬೋದು, PWO ಅಧಿಕಾರಿಗಳಿರ್ಬೋದು, ಪುರಾತತ್ವ ಇಲಾಖೆ ಅಧಿಕಾರಿ ಇರ್ಬೋದು, ಇದನ್ನ ಸ್ಕೆಚ್ ಮಾಡಿ ಈ ಹಳೆ ತಾಲೂಕು ಕಚೇರಿನ ಮ್ಯೂಸಿಯಂ ಮಾಡಕ್ಕೆ ಅಂತ ಹೇಳಿ ಜಿಲ್ಲಾ ವಸ್ತು ಸಂಗ್ರಹಾಲಯ ಮಾಡಕ್ಕಾಗಿ ಮನವಿ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಹೋಗಿದೆ. ಇದು ಪ್ರಧಾನ ಕಾರ್ಯದರ್ಶಿಯವರು ಸಹ ಮೀಟಿಂಗ್ ಮಾಡಿ ತದನಂತರ ಅದನ್ನ ಪುರಾತತ್ವ ಇಲಾಖೆ ಕಳಿಸಿ ಅವರು ಸಹ ಇದನ್ನ ವಸ್ತು ಸಂಗ್ರಹಾಲಯ ಮಾಡಿ ನಿಮಗೆ ವಸ್ತು ಸಂಗ್ರಹಾಲಯ ಆಗ್ಬೇಕು. ಹಸ್ತಾಂತರ ಆದ್ರೆ ಪುರಾತತ್ವ ಇಲಾಖೆ ಇದನ್ನ ಮ್ಯೂಸಿಯಂ ಮಾಡ್ತೈತೆ. ಇದು ಏನು ಇಲ್ಲಿನ ಇತಿಹಾಸ ತಜ್ಞರು ಹೇಳುವಂತ ಮಾತು. ಈ ರೀತಿಯಾಗಿ ಭೂತ್ ಬಂಗಲೆಯನ್ನ ಮಾಡಿ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತಾ ಇದೆ. ಇಂಥ ಒಂದು ಬಿಲ್ಡಿಂಗ್ ಅನ್ನ ಏನು ಪ್ರಾಚ್ಯ ಪುರಾತತ್ವ ಇಲಾಖೆಗೆ ಏನು ವಸ್ತು ಸಂಗ್ರಹಾಲಯ ಮಾಡ್ಲಿಕ್ಕೆ ಕೊಟ್ಟಿದ್ದೆ ಆದ್ರೆ ಜಿಲ್ಲಾ ಒಂದು ವಸ್ತು ಸಂಗ್ರಹಾಲಯ ಆಗುತ್ತೆ. ಜೊತೆಗೆ ಸಾಕಷ್ಟು ಒಂದು ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಇತಿಹಾಸ ತಜ್ಞರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಮತ್ತೊಬ್ಬ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.